Welcome to Bread to Be celebration of my dear sister Pallavi. ಸೊ ಈ ಸೆಲೆಬ್ರೇಷನ್ಗೆ ಕೇಕ್ ತೊಗೊಂಡೋಗೋ ಜವಾಬ್ದಾರಿನ ನಮಗೆ ವಹಿಸಿದ್ರು. ನಾವು ಆಲ್ರೆಡಿ ಒಂದು 10 ನಿಮಿಷ ಅಲ್ಲ ಒಂದು 30 ನಿಮಿಷನೇ ಲೇಟ್ ಆಗಿದ್ರಿ. ಇದು ಬಂದು ಕಾಮನ್ ನಮಗೆ. ಆರ್ಡಿಸ್ ನೇಚರ್ ಟ್ರಿಕ್ ನಮಗೋಸ್ಕರ ವೆಯ್ಟ್ ಮಾಡ್ತಾಯಿತ್ತು. ಹೋದ ತಕ್ಷಣ ಎಲ್ಲರ ಕೈಗೂ ಒಂದು ಬ್ಯಾಂಡ್ ಕಟ್ಟಿದ್ರು, ಹಾಗೆ ಕುಡಿಯೋಕ್ಕೆ ಜ್ಯೂಸ್ ಕೊಟ್ಟರು. 3, 2, 1 ಗೋ. ನಾವು ಈ ಸೆಲೆಬ್ರೇಷನ್ಗೆ ಫುಲ್ ಫ್ಯಾಮಿಲಿ ಹೋಗಿದ್ರಿ. ಜನರಲಿ ಬ್ರೈಡ್ ಟು ಬಿ ಅಥವಾ ಗ್ರೂಪ್ ಟು ಬಿ ಸೆಲೆಬ್ರೇಷನ್ಗೆ ಹುಡುಗಿರು ಬ್ಯಾಚುಲರ್ಸ್ ಪಾರ್ಟಿ ಥರ ಮಾಡ್ತಾರೆ. ಆದರೆ ನಾವು ಫುಲ್ ಫ್ಯಾಮಿಲಿ ಹೋಗಿದ್ರಿ, ಒಳ್ಳೆ ಮಜಾ ಮಾಡಿದ್ರಿ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೊಂದು ಐಡಿಯಾ ಬರುತ್ತೆ ಬ್ರೈಡ್ ಟು ಬಿ ಸೆಲೆಬ್ರೇಷನ್ ಯಾವ ಥರ ಮಾಡ್ಬೋದು ಅಂತ. ಆ್ಯಕ್ಚುಲಿ ನಮ್ಮ ಚೆಕ್-ಇನ್ ಟೈಮ್ ಬಂದು 9 ಗಂಟೆ. ಆದರೆ ನಾವು ಗಂಡ, ಹೆಂಡತಿ, ಮಕ್ಕಳು, ಅಣ್ಣ, ತಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಬಂದು ತಲುಪೋಷ್ಟಲಿ 11 ಆಗಿತ್ತು. ಎಂಟ್ರಿ ಆದ ತಕ್ಷಣ ನಾವು ಫಸ್ಟ್ ಟ್ರೈ ಮಾಡಿದ್ದೆ ಈ ಜಿಪ್ಲೈನು. ಇದು ತುಂಬ ಉದ್ದ ಇತ್ತು, ಆದರೆ ಅಷ್ಟು ಆಳ ಇರಲ್ಲ. ಆದರೆ ಸುಮಾರಾಗಿ ಒಳ್ಳೆ ಮಜಾ ಮಾಡಿದ್ರೆ. ಅದಾದ ತಕ್ಷಣ ನನ್ನ ತಮ್ಮ ಗೂಳಿ ಸವಾರಿ ಮಾಡೋಕ್ಕೆ ಒಬ್ಬನೇ ಓಡೋಗಿದ್ದ. ಸೊ ಅಂದ್ಬಿಟ್ಟಿದ್ರೆ ನಾವು ಟಕ್ ಅಂತ ನಾವು ಹಾರ್ಕೊಂಡು ಹೋದ್ರಿ. ಹೋದ ತಕ್ಷಣ ಗೂಳಿ ಮೇಲೆ ಕೂತು ಸುಮಾರಾಗಿ ಸವಾರಿ ಮಾಡಿದ್ರಿ. ಬಿಸಾಕ್ಬಿಟ್ಟೆ ನನ್ನನ್ನು. ಅಲ್ಲಿಂದ ಒಬ್ಬನೇ ಬಿಲ್ಲು ಬಾಣ ಆಡಿ ಗೋಲಿ ಬಿಟ್ಟು ನೆಕ್ಸ್ಟ್ ಬಂದಿದ್ದೆ ಕ್ರಿಕೆಟ್. ಅಲ್ಲೊಂದು ಬೌಲಿಂಗ್ ಮಿಷನ್ ಇತ್ತು. ಸೊ ಅಲ್ಲೊಂದು 4-5 ಓವರು ಚೆನ್ನಾಗಿ ಬ್ಯಾಟಿಂಗ್ ಆಡ್ಕೊಂಡು ಹೋದ್ಮೇಲೆ. ಸೊ ಆ ಕಡೆಯಿಂದ ಬರೋಷ್ಟರಲ್ಲಿ ಇಲ್ಲಿ ಕೋಲಾಹಲ ಆಗಿತ್ತು. ನಾವು ಮೊದಲೇ ಲೇಟಾಗಿ ಬಂದ್ವಿ, ಆದರೆ ನಮ್ಮ ಕ್ರಿಕೆಟ್ ಬಿಡಾಡೋಕೆ ಅಂತ ನಮ್ಮ ಬೈತಾಯಿದ್ರು. ಇಲ್ಲಿ ಬಂದು ನೋಡಿದ್ರೆ ಇನ್ನು ಹುಡುಗಿಗೆ ಮೇಕಪ್ಪು ಮಾಡಿರಲ್ಲ, ತಲೆನೋವು ಬಾಚಿರಲ್ಲ. ಆದರೆ ನಮ್ಮ ಹುಡುಗರು ಮಾತ್ರ ಫುಲ್ ಪ್ರಿಪೇರ್ ಆಗಿದ್ದರು ಬ್ರೈಡ್ ಟು ಬಿ ಸೆಲೆಬ್ರೇಷನ್ಗೆ. ಇಲ್ಲಿ ನೋಡಿ ಫುಲ್ ಪೋಸ್ ಕೊಡ್ತಾವನೆ, ಕ್ಯಾಮ್ರಾಮ್ಯಾನ್ ರೆಡಿ, ಚಿಂಟು ಇವನು ರೆಡಿ ಆಗ್ಬಿಟ್ಟವನೆ. ಯಾವುದೇ ಫಂಕ್ಷನ್ಗೆ ಹೋಗಲಿ ಅಕ್ಕ ತಂಗಿದಿರು ಒಂದು ಕಡೆ ಸೇರಿದ್ರೆ ಫಂಕ್ಷನ್ ಆ ಕಡೆ ಇರುತ್ತೆ, ಇವ್ರ ಗ್ಯಾಂಗೆ ಒಂದು ಕಡೆ ಇರುತ್ತೆ. ಇಷ್ಟೆಲ್ಲ ಆದಮೇಲೆ ಸೆಲೆಬ್ರೇಷನ್ ಆಯಿತು. ಕೇಕ್ ಕಟ್ಟಿಂಗು ಸೆಲೆಬ್ರೇಷನು ಎಲ್ಲ ಸೂಪರ್ ಆಗಾಯಿತು. ಆದರೆ ಇದೆಲ್ಲ ಆಗೋಷ್ಟರಲ್ಲಿ ಮಧ್ಯಾಹ್ನ 1:30 ಆಗಿಬಿಟ್ಟಿತ್ತು. ಫೋಟೋಶೂಟಿಗೆ ನಮಗೆ ಮುಗ್ದಿಲ್ಲ ಅಂತ ದೊಡ್ಡವರು, ಚಿಕ್ಕವರು, ಮಕ್ಕಳು ಮರಿ ಎಲ್ಲ ಬೈತಾಯಿದ್ರು. ಲೋಚನಂತೂ ಅತ್ತೇ ಬಿಟ್ಟ, ನಂಗೆ ಹೊಟ್ಟೆ ಇಷ್ಟೈತೆ ಅಂತ. ಇಲ್ಲಿ ನೋಡಿ ಇವರು ಕಾಯ್ತವ್ರೆ ಯಾಕಪ್ಪ ಊಟಕ್ಕೆ ಹೋಗ್ತೀವಿ ಅಂತ. ಎಲ್ಲರೂ ಎಷ್ಟು ಹೊಟ್ಟೆ ಇಸ್ಕೊಂಡಿದ್ರು ಅಂದರೆ ಈ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ ನಿಮಗೆ. ಹೊಟ್ಟೆ ಇಸ್ಕೊಂಡಿದ್ದ ಕಾರಣ ಎಲ್ಲರ ಸಾಬೂನು ಬೇಗ ವರ್ಕ್ ಆಯಿತು. ಅಲ್ಲಿಂದ ನಾವು ಎಂಟ್ರಿ ಆಗಿದ್ದೆ ಲೈವ್ ಕೌಂಟರ್. ಇವ್ರ ಡೈನಿಂಗ್ ಏರಿಯಾ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದೆಯೋ, ಇವ್ರು ಕೊಟ್ಟಿರೋ ಅನ್ಲಿಮಿಟೆಡ್ ಊಟ ಕೂಡ ಅಷ್ಟೇ ಸಖತ್ತಾಗಿತ್ತು. ಚಿಕನ್ನು, ಮಟನ್ನು, ಫಿಶ್ಶು, ಏಡಿಕಾಯಿ, ಸೀಗಡಿ, ಗುಲಾಬ್ ಜಾಮೂನು, ರಸಗುಲ್ಲ, ಏನೇ ಐಟಮ್ ಎಲ್ಲ ಐಟಮು ಸೂಪರಾಗಿತ್ತು. ಮತ್ತು ಅಲ್ಲಿ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಸೂಪರ್. ಊಟ ಎಲ್ಲ ಚೆನ್ನಾಗಿ ಖಾಲಿ ಮಾಡಿದ್ಮೇಲೆ ಮತ್ತೆ ಗೇಮ್ಸ್ಗೆ ಹೋದ್ರಿ. ಎಲ್ಲ ತಿಂದ್ರು, ಊಟ ಎಲ್ಲ ಜೀರ್ಣ ಮಾಡೋಕ್ಕೆ. ಇಲ್ಲಿ ಸಾಧನೆ ಬೇರೆ ಮಾಡ್ತಾವನೆ ಅಂತ ಬೆಟ್ಟ ಹತ್ತಿ ಇಳಿದು ಮರ ಗುಡ್ಡ ಎಲ್ಲ ಇಳಿದು. ಇದಾದ ತಕ್ಷಣ ನಾವು ಹೋಗಿದ್ದೆ ಸ್ವಿಮ್ಮಿಂಗ್ ಪೂಲ್. पानी 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 और तुम भी सानी 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 आ जाओ on the beach यार, फोटो मेरी खींच भी किस्मत होगी तेरी, कर दूंगे ये बात न माने.
ಟೀ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ ನಮಗೆ. ಸಂಜೆ ಟೀ ಟೈಮ್ಗೆ 4 ಥರ ಟೀ ಕಾಫಿ ಮಡಗಿದ್ರು, ಬಜ್ಜಿ ಬೋಂಡ ಪಕೋಡನೂ ಇಟ್ಟಿದ್ರು. ಲೈವ್ ಪಾನಿಪುರಿ ಕೌಂಟ್ರು ಸಹ ಇತ್ತು. ನಾವು ಅಲ್ಲಿಗೆ ಹೋಗಲಿಲ್ಲ, ನಾನು ಹೋಗೋಷ್ಟರಲ್ಲಿ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಫ್ಯಾಮಿಲಿಯವರೆಲ್ಲ ಚೆನ್ನಾಗಿ ತಿಂದರು. ನೋಡಿ ಇಲ್ಲೂ ಸಹ ಒಳ್ಳೆ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಎಲ್ಲರೂ, ಚಿಕ್ಕವ್ರು ದೊಡ್ಡವ್ರು ಸಹ. ಇವ್ರು ನೋಡಿ ಫುಲ್ ಬಾಟ್ಲನ್ನ ಖಾಲಿ ಮಾಡಾಕ್ಬಿಟ್ಟವ್ರೆ. ಇಲ್ಲಿ ಬಾಯ್ಸ್ ಮಾತ್ರ ಒಳ್ಳೆ ಕಲರ್ಸ್ ತೊಗೊತಾಯಿದ್ರು ಮೇಲ್ಗಡೆ ಕೂತ್ಕೊಂಡು. ನಾವು ಓಡೋದ್ರಿ ಏನು ಮಾಡ್ತಾವ್ರು ಇವರು ಬೆಟ್ಟದ ಮೇಲೆ ಅಂತ. ಅಲ್ಲೋಗಿ ನೋಡಿದ್ರೆ ಒಳ್ಳೆ ಸನ್ಸೆಟ್ ಪಾಯಿಂಟ್ ಇತ್ತು. ಸೊ ಇಷ್ಟೆಲ್ಲ ಆಗೋಷ್ಟರಲ್ಲಿ ನಮ್ಮ ದಿನ ಆಲ್ಮೋಸ್ಟ್ ಮುಗಿದಿತ್ತು. ನೀವು ನೋಡ್ತಾ ಇರ್ಬೋದು, ಮಕ್ಕಳು ಮರಿ ಚಿಕ್ಕವರು ದೊಡ್ಡವರು ಎಲ್ಲ ತುಂಬ ಖುಷಿಯಾಗಿದ್ದಾರೆ ಈ ಒಂದು ಬ್ರೇಡ್ ಟು ಬಿ ಸೆಲೆಬ್ರೇಷನಿಂದ. ಸೊ ಇಟ್ಸ್ ಟೈಮ್ ಟು ಪ್ಯಾಕ್ ಅಪ್ ಫಾರ್ ಅಸ್. ನಾವೆಲ್ಲ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೆ ಅಂದರೆ ನಿಮಗೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಸೊ ಈ ವಿಡಿಯೋಗೊಂದು ಲೈಕ್ ಕೊಡಿ, ಏನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಹಂಗೆ ನೆಕ್ಸ್ಟ್ ಯಾರ ಮದುವೆ ಆಗಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿಂದ ಸೈನ್ ಆಫ್, ನಿಮ್ಮ ಪ್ರೀತಿಯ ನಿತಿನ್.